ನಮ್ಮ ಜೊತೆಗೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ BNBM ಪ್ರಸಾದ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಭಾರತ ಈ ಸೀಸ್ಫೈರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂತಹ ನಿರ್ಧಾರದ ಸಂದರ್ಭದಲ್ಲಿ ಒಂದು ಅಂಶವನ್ನು ಬಹಳಷ್ಟು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಏನಂತಂದ್ರೆ, ಇನ್ನು ಭಾರತದಲ್ಲಿ ಯಾವುದೇ ರೀತಿಯಾಗಿರುವಂತಹ ಟೆರರ್ ಅಟ್ಯಾಕ್ ನಡೆದರೂ ಕೂಡ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯ ಜೊತೆಗೆ ಈ ಕಂಡೀಷನ್ ನ ಜೊತೆಗೇನೆ ಈ ಸೀಸ್ಫೈರ್ಗೆ ಒಪ್ಪಿಗೆಯನ್ನು ಕೊಟ್ಟಿರೋದು. ಸರ್, ಈ ಬಗ್ಗೆ ಹೇಳೋದಾದ್ರೆ ಅದೇ ಮಧುಕರ್ ಅವರೇ, ನಾನು ನಿಮಗೆ ಅದೇ ಹೇಳಿದ್ದು, ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿ. ಇದು ಸೀಸ್ ಫೈರ್ ಅನೌನ್ಸ್ಮೆಂಟ್ ಆಗಿದ್ದ ಮೊದಲು ಈ ವಾರ್ತೆಯನ್ನ ನಾವು ಗೌರ್ಮೆಂಟ್ ರಿಲೀಸ್ ಮಾಡಿತ್ತು. ಏನು ಅಂತಂದ್ರೆ, ಎನಿ ಟೆರರಿಸ್ಟ್ ಆಕ್ಟಿವಿಟಿ ಈಸ್ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಂತ. ಅದು ಅರ್ಥ ಇಷ್ಟೇ, ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಕೃತ್ಯ ಟೆರರಿಸ್ಟ್ ಆಕ್ಟಿವಿಟಿ ಆಯಿತು, ಅದರಲ್ಲಿ ನಮಗೆ ಪಾಕಿಸ್ತಾನದ ಮೇಲೆ ಸಂಶಯ ಆಯಿತು ಅಂತಂದ್ರೆ ನಾವು ಪ್ರೂಫ್ ಕೊಡುವ ಅಗತ್ಯವೇ ಇಲ್ಲ. ಇಮ್ಮಿಡಿಯೇಟ್ ಆಗಿ ವಿ ಕ್ಯಾನ್ ಬಾಂಬ್ ದ್ಯಾಮ್, ವಿ ಕ್ಯಾನ್ ಇನ್ವೇಟ್ ದ್ಯಾಮ್, ವಿ ಕ್ಯಾನ್ ಟೇಕ್ ಆಕ್ಷನ್. ಮೊದಲು ಏನಾಗ್ತಾ ಇತ್ತು, 26/11 ಆಯ್ತು, ಅವ್ರು ಪ್ರೂಫ್ ಕೇಳ್ತಾ ಇದ್ರು, ನಾವು ಪ್ರೂಫ್ ಕೊಡ್ತಾ ಇರ್ಲಿಲ್ಲ. ಪ್ರೂಫ್ ಕೊಟ್ರೆ ನಮ್ಮ ಪ್ರೂಫ್ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಕೊನೆಗೆ ನಾವು ನಮ್ಮ ಮುಖಭಂಗ ಆಗ್ತಾ ಇತ್ತು. ಕೊನೆಗೆ ನಮ್ಮ ದೇಶದ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ನಮ್ಮಲ್ಲೇ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟರು. ಇವಾಗ ಆ ಪರಿಸ್ಥಿತಿ ಇಲ್ಲ. ಯಾವಾಗ ಅದು ಟೆರರಿಸ್ಟ್ ಅಟ್ಯಾಕ್ ಆಯ್ತು ಅಂತ ನಮಗೆ ಗೊತ್ತಾಯ್ತು, ಇಮ್ಮಿಡಿಯೇಟ್ ನಾವು ಆಕ್ಷನ್ ತಗೊಳ್ಳೇಬೇಕು. ಅದರ ಗೌರ್ಮೆಂಟ್ ಇಸ್ ಆನ್ಸರಬಲ್. ಆಯ್ತಾ? ಗೌರ್ಮೆಂಟ್ ಇಸ್ ಆನ್ಸರಬಲ್. ಕ್ವಶನ್ ಕೇಳ್ತಾರೆ, ನೀವು ಈ ತರ ಒಪ್ಪಂದ ಒಪ್ಕೊಂಡಿದ್ದೀರಾ, ವೈ ಹ್ಯಾವ್ ನಾಟ್ ಟೇಕನ್ ಆಕ್ಷನ್ ಅಂತೇಳಿ. ಸೊ ಇದು ಬಹಳ ಒಳ್ಳೆ ಉದ್ದೇಶ. ಇಟ್ ಇಸ್ ಎ ಬಿಗ್ ಡೆಟರೆಂಟ್. ಸೊ ಈಗ ನಿನ್ನೆ ಸೀಸ್ ಫೈರ್ ಆಗಬೇಕಾದ್ರೆ ಮೋದಿ ಈ ಕಂಡೀಷನ್ ಕೊಟ್ಟಿದ್ದಾನೆ. ಎರಡನೇದು ಅವನ ಕಂಡೀಷನ್ ನಮಗೆ ಗೊತ್ತಿಲ್ಲ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಅಭಿಪ್ರಾಯದಲ್ಲಿ, ಕಾಶ್ಮೀರ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ತೇವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮದು ಅಂತ ಹೇಳುವ ಒಂದು ಭರವಸೆ ಅವನಿಗೆ ಸಿಕ್ಕಿರ್ಬೇಕು. ಮೂರನೇದಾಗಿ ಅವನಿಗೆ ಭರವಸೆ ಸಿಕ್ಕಿದ್ರೆ ನ್ಯೂಕ್ಲಿಯರ್ ಥ್ರೆಟ್ ಇದೆಯಲ್ಲ, ಆ ಥ್ರೆಟ್ ಅನ್ನ ನಾವು ಇವಾಗಲೇ ವಿ ಹ್ಯಾವ್ ಟು ಶೋ ದ ರಿಯಲ್ ಫೇಸ್ ಆಫ್ ಪಾಕಿಸ್ತಾನ್. ಈ ಮೂರು ಷರತ್ತುಗಳು ಪಾಲನೆ ಆದ ಮೇಲೆ ಈ ಸೀಸ್ ಫೈರ್ ಇದಕ್ಕೆ ಒಪ್ಪಂದ ಆಗಿರ್ಬೇಕು ಅಂತ ನನ್ನ ಅಭಿಪ್ರಾಯ. ಆಯ್ತಾ? ಇವಾಗ ಅವ್ರು ವೈಲೇಷನ್ ಮಾಡಿದ್ರೆ ಅವ್ರ ಅಧೋಗತಿ ಆಗತ್ತೆ. ಸೊ ನಮಗೆ ಯಾವ ಭಯವಿಲ್ಲ, ಇದು ಒಳ್ಳೇದೇ ಒಂದು ರೀತಿಯಲ್ಲಿ. ಅವರು ಯಾಕಂತಂದ್ರೆ ಅವ್ರು ನಂಬಲಿಕ್ಕೆ ಸಾಧ್ಯನೂ ಇಲ್ಲ. ಸೀಸ್ ಫೈರ್ ವೈಲೇಷನ್ ಆಗೋದು 100% ಸತ್ಯವೇ, ಅದರಲ್ಲಿ ಯಾವ ಡೌಟೇ ಇಲ್ಲ, ನಮಗೆ ಸಂಶಯವೇ ಇಲ್ಲ. ನಾನು ನಿಮಗೆ ಹೇಳಿದಾಗ ನೋಡಿ, 48ರಲ್ಲಿ ಯಾವಾಗ ದೇಶ ವಿಭಜನೆ ಆಯಿತು, ಕಾಶ್ಮೀರ ನಮ್ಮ ದೇಶಕ್ಕೆ ಸೇರ್ಬೇಕಾಗಿತ್ತು, ಆ ಸಮಯದಲ್ಲಿ ದೇ ಆಕ್ಚುಲಿ ಅಟ್ಯಾಕ್ ಕಾಶ್ಮೀರ ಅದು ಮಾಡಿದ್ರು. 65 ಕೂಡ ಸೀಸ್ ಫೈರ್ ವೈಲೇಷನ್ ಮಾಡಿದ್ರು. 71ನಲ್ಲಿ ಅನಿವಾರ್ಯ, ಬಿಕಾಸ್ ದೇ ಹ್ಯಾವ್ ನೋ ಚಾಯ್ಸ್, ಅವ್ರು ಸೋತ್ಕೊಂಡು. ಹಾಗಾಗಿ ಸಿಮ್ಲಾ ಅಗ್ರಿಮೆಂಟ್ ಬಂದ್ರು. ಕಾರ್ಗಿಲ್ ಅದಕ್ಕಿಂತ ಮೊದಲು ನಮ್ಮ ಲಾಹೋರ್ ಅಗ್ರಿಮೆಂಟ್ ಅನ್ನ ವೈಲೇಟ್ ಮಾಡಿದ್ರು. ದಿವಸೂ ಅಲ್ಲಿ ಸೀಸ್ ಫೈರ್ ವೈಲೇಷನ್ ಆಗ್ತಾ ಇದೆ. ಅದು ಟೆರರಿಸ್ಟ್ ಮೂಲಕ ಆಗ್ತಾ ಇರ್ಬೋದು, ಅಥವಾ ಅವರ ಸೈನಿಕರ ಇದಾಗ್ಬೋದು, ಡೈಲಿ ಆಗ್ತಾ ಇದೆ. ಬಟ್ ಇಟ್ ಇಸ್ ಅ ಸ್ಮಾಲ್ ಸ್ಕೇಲ್. ಸೊ ಆ ಏರಿಯಾದಲ್ಲಿ ಇರುವವನಿಗೆ ಗೊತ್ತು, 24/7 ಸಮಥಿಂಗ್ ಇಸ್ ಹ್ಯಾಪನಿಂಗ್, ಸಮ್ ಆಕ್ಟಿವಿಟೀಸ್ ಗೋಯಿಂಗ್ ಆನ್. ಅಂಡ್ ಇವತ್ತಲ್ಲ, ಕಳೆದ ಒಂದು 70 ವರ್ಷ ನಡೆಯುವಂತಹ ಒಂದು ದೈನಂದಿಕ ಇದು, ಅದು ಪಬ್ಲಿಕ್ ಸ್ಪೇಸಿಗೆ ಬರೋದಿಲ್ಲ ಅಷ್ಟೇ. ಹಾಗಾಗಿ ನಾವು ಈಗ ಪ್ರಪಂಚಕ್ಕೆ ಗೊತ್ತಾಗಿದೆ ಏನು ಅಂತಂದ್ರೆ, ಯು ಕೆನಾಟ್ ಟ್ರಸ್ಟ್ ಪಾಕಿಸ್ತಾನ. ಅವರು ಅಪಪ್ರಚಾರ ನಡೀತಾ ಇತ್ತು, ಈಗ ಅವರಿಗೆ ಮುಖಭಂಗ ಆಗಿದೆ. ಸೊ ಒಂದು ರೀತಿಯಲ್ಲಿ ಇಟ್ಸ್ ಅ ವಿನ್-ವಿನ್ ಸಿಚುವೇಶನ್ ಫಾರ್ ಇಂಡಿಯಾ. ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.